ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಿನ್ನೆ ಸಿಕ್ಕಾಗ ಭೀಮಸೇನನ ಚಿಂತನದಲ್ಲಿ ಬಕನ ಬಳಿಗೆ ಭೀಮ ಬರ್ತಾನೆ. ಬಂಡಿಯಲ್ಲಿ ಅನ್ನಗಳನ್ನು, ತುಪ್ಪ, ಮೊಸರು, ಹಾಲುಗಳನ್ನು, ಮಡಿಕೆಗಳನ್ನು ಹಿಡ್ಕೊಂಡು. ಆಗ ಅವನು ಡಿಸೈಡ್ ಮಾಡ್ತಾನೆ, ಮೊದಲು ನಾನು ತಿಂದು ಬಿಡ್ತೀನಿ ಇದನ್ನ, ಆಮೇಲೆ ಬಕನ ಜೊತೆ ಹೋರಾಡೋದು ಇದ್ದೇ ಇದೆ ಅಂತ. ಅದನ್ನೇ ಬಕಾಸುರನೂ ಕೂಡ ಯೋಚನೆ ಮಾಡ್ತಾನೆ, ಮೊದಲು ಭೀಮನನ್ನು ಮುಗಿಸಿಬಿಟ್ಟು ತಿಂದು ಬಿಡ್ತೀನಿ, ಆಮೇಲೆ ಇಲ್ಲಿರುವಂತ ಬಂಡಿಯಲ್ಲಿರೋ ಅನ್ನ, ಹಾಲು, ಮೊಸರನ್ನ ತಿನ್ನೋದ್ರಾಯ್ತು ಅಂತ. ಆದ್ರೆ ಅದಕ್ಕೊಂದಕ್ಕೂ ಲೆಕ್ಕವನ್ನು ಮಾಡದೆ ಮುಂದೇನಾಗತ್ತೆ ಅಂತ ರಾಮಾಯಣದಲ್ಲಿದ್ದಂಥ ಬಕಾಸುರ ರಾಮನ ಹೊಡೆತಕ್ಕೆ ಪೆಟ್ಟು ತಿಂದು ಇಲ್ಲಿ ಬಂದು ಏಕಚಕ್ರ ನಗರದಲ್ಲಿ ಅವಸ್ಕೊಂಡಿರ್ತಾನೆ. ಅಂಥ ಬಕನನ್ನು ಕೊಲ್ಲುವಂಥ ಸನ್ನಿವೇಶ ಇದು. ಬಕ ಹತ್ರಕ್ಕೆ ಬರ್ತಾನೆ. ಭೀಮ ಅವನನ್ನು ಅಲಕ್ಷ್ಯ ಮಾಡಿ ಗಾಡಿಯಲ್ಲಿರೋದನ್ನೆಲ್ಲ ತಿನ್ನಕ್ಕೆ ಶುರು ಮಾಡಿರ್ತಾನೆ, ಅನ್ನವನ್ನ ಎಲ್ಲವನ್ನೂ. ಯಾರಿದು ನನ್ನ ಎದುರುಗಡೆನೆ ಹೀಗೆ ಅನ್ನ ತಿಂತಾ ಇರೋದು ಅಂತ ಗದರ್ತಾನೆ ಜೋರಾದ ಧ್ವನಿಯಲ್ಲಿ ಬಕ. ಅದನ್ನು ಲೆಕ್ಕ ಮಾಡ್ದಿರಾ ತಿನ್ನಕ್ಕೆ ಕಂಟಿನ್ಯೂ ಮಾಡಿರ್ತಾನೆ ಭೀಮಸೇನ. ಹಿಂದೆ ಒಂದು ಮುಷ್ಟಿಯಿಂದ ಬೆನ್ನ ಮೇಲೆ ಗುದ್ದುತ್ತಾನೆ ಬಕ ಭೀಮನಿಗೆ. ಆಗಲೂ ಕೂಡ ಏನು ಅಳ್ಳಾಡದ ಹಾಗೆ ಅವನ ಪಾಡಿಗೆ ಅವನು ತಿಂತಾ ಇರ್ತಾನೆ, ಏನು ಒಂದು ಸೊಳ್ಳೆನೂ ಕಚ್ಚದೇ ಇರೋ ತರ. ಅದರಿಂದ ಏನು ಮಾಡೋದು ಅಂತ ತೋಚದೆ ಬಕ ಹೋಗಿ ಒಂದು ಮರವನ್ನು ಕಿತ್ತು ತರ್ತಾನೆ ಹೊಡೆಯೋದಕ್ಕೋಸ್ಕರ. ಆಗ ಹೊಡೆಯೋದಕ್ಕೆ ಕೈ ಎತ್ತಿದಾಗ ಒಂದು ಕೈನಲ್ಲಿ ಆ ಬಕನ ಕೈಯನ್ನ ಹಿಡ್ಕೊಂಡು ತಿರುಚಿ ಬಿಡ್ತಾನೆ. ತಿರುಚಿ ಹಿಡ್ಕೊಂಡು ಅವನು ಕಿರ್ಚ್ತಾ ಇರ್ಬೇಕಾದ್ರೆ ಇವನ ಪಾಡಿಗೆ ಇವನು ಊಟ ಮುಗಿಸಿ ರಾಕ್ಷಸನನ್ನ ದೂರಕ್ಕೆ, ಬಕನನ್ನ ದೂರಕ್ಕೆ ತಳ್ಳಿತಾನೆ ಜೋರಾಗಿ. ಸುಮಾರು ಒಂದು ಇದರಲ್ಲಿ ಮಹಾಭಾರತದ ಶ್ಲೋಕದಲ್ಲಿ ಸ್ಪಷ್ಟವಾಗಿದೆ, ಸುಮಾರು ಒಂದು 2 ಫರ್ಲಾಂಗ್ ಹೋಗಿ ಬೀಳ್ತಾನೆ ಅವನು ತಳ್ಳಿದಾಗ ಬಕ ಅಂತ. ಅವನು ವಾಪಸ್ ಬರೋ ಅಷ್ಟರಲ್ಲಿ ಅಲ್ಲಿದ್ದಂಥ ಮಡಿಕೆಗಳಲ್ಲಿದ್ದಂಥ ಹಾಲು, ತುಪ್ಪ, ಮೊಸರನ್ನೆಲ್ಲ ಕುಡಿದು ಎಲ್ಲ ಹೊಟ್ಟೆ ತುಂಬಿದ ಮೇಲೆ ಗಡದ್ದಾಗಿ ತೇಗಿ ಭೀಮಸೇನ ಕೈ ಒರೆಸ್ಕೊಂಡು ನಿಂತ್ಕೋತಾನೆ. ಇವನು ಮರವನ್ನ ಕಿತ್ತು ತರ್ತಾನೆ ಅವನ ಜೊತೆ ಹೊಡೆದಾಡಕ್ಕೋಸ್ಕರ. ಇಬ್ರು ಘೋರವಾಗಿ ಮರವನ್ನ ಕಿತ್ತು ಹೊಡೆದಾಡ್ತಾರೆ ಸ್ವಲ್ಪ ಹೊತ್ತು. ಅದಾದ ಮೇಲೆ ಅಲ್ಲಿ ಒಂದು ಮರು ಹೊಡೆತ ತಡ್ಕೊಳಕ್ಕಾಗ್ದಿರ ಬಕ ಭೂಮಿಗೆ ಬೀಳ್ತಾನೆ. ಅಲ್ಲೇ ಆಸುಪಾಸಿನಲ್ಲಿದ್ದ ಮರಗಳನ್ನೆಲ್ಲ ಕಿತ್ತಿ ಹೋರಾಡ್ತಾ ಇರ್ತಾರೆ. ಇಷ್ಟರ ತನಕ ಪರರ ಅನ್ನವನ್ನ ತಿಂದು ಕಸಿದುಕೊಂಡು ನರಮಾಂಸ ಭಕ್ಷಣೆಯನ್ನು ಮಾಡ್ತಾ ಇದ್ದ ನಿನಗೆ ಇವತ್ತಿನ ದಿನ ಕೊನೆ. ಇನ್ನು ಇಲ್ಲಿನ ಜನಗಳು ನಿರ್ಭಯವಾಗಿ ನಿದ್ರಿಸಬಹುದು ಅಂತ ಹೇಳಿ ಭೀಮ ದೂರದಲ್ಲಿದ್ದಂಥ ಜನರೆಲ್ಲ ನೋಡ್ತಾ ಇರೋ ಹಾಗೇನೆ ಆ ಬಕನನ್ನ ಎತ್ತಿ ನೆಲಕ್ಕೆ ಕುಕ್ತಾನೆ. ಒಂದು ದೊಡ್ಡ ಬಂಡೆಯೇ ನೆಲಕ್ಕೆ ಅಪ್ಪಳಿಸಿದಂತೆ ಆಗತ್ತೆ. ಹೀಗೆ ಕಾಳಗ ನಡೀತಿದ್ದಾಗ ಬಕನಿಗೆ ಆಯಾಸವಾದದ್ದನ್ನು ಗಮನಿಸಿದಂಥ ಭೀಮ ಎತ್ತಿ ನೆಲಕ್ಕೆ ಚೆಚ್ಚಿ ಒಂದು ನುಚ್ಚು ನೂರು ಮಾಡಿ ಅವನ ಬೆನ್ನು ಪುಡಿ ಮಾಡಿ ಮುರಿದು ಬಿಡ್ತಾನೆ. ಅದನ್ನ ಜನ ಎಲ್ಲ ಒಂದು 2 ಕಡೆಯೂ ಎಲುಬುಗಳೆಲ್ಲ ಮುರಿದು ಹೋಗುತ್ತವೆ ಬಕನದ್ದು. ಅದನ್ನು ನೋಡ್ತಾ ಇರ್ತಾರೆ ಜನ, ಚೀರಾಟವನ್ನು ನೋಡ್ತಾ ಇರ್ತಾರೆ ಬಕನದ್ದು. ಆ ಕಾಲದಲ್ಲಿ ಭಯಾನಕವಾಗಿ ಕಿರುಚುತ್ತಾ ಬಕ ದೊಡ್ಡ ಬೆಟ್ಟದಂತೆ ದುಡುಮ್ ಅಂತ ಹೇಳಿ ಕೆಳಗೆ ಬಿದ್ದು ಸಾಯ್ತಾನೆ. ಇದನ್ನು ಕಂಡ ಬಕನ ಪರಿವಾರದಂತವರೆಲ್ಲ ಇರ್ತಾರಲ್ಲಿ, ಅವರೆಲ್ಲ ಬಂದು ಹೆದರ್ಕೊಂಡು ಭೀಮನ ಕಾಲು ಹಿಡ್ಕೊಂಡು ಬಿಡ್ತಾರೆ, ಕ್ಷಮಿಸಪ್ಪ ತಪ್ಪಾಯ್ತು ಅಂತ. ಭೀಮ ಅವರಿಗೆ ಎಚ್ಚರವನ್ನು ಕೊಡ್ತಾನೆ, ಇನ್ಮೇಲೆ ನೀವೇನಾದ್ರು ನರಮಾಂಸವನ್ನು ತಿನ್ನೋದು ಕಂಡ್ರೆ ಬಕನಿಗಾದ ಗತಿಯೇ ನಿಮಗೂ ಆಗೋದು ಅಂತ ಹೇಳಿ ಬಕನ ಪರಿವಾರದ ರಾಕ್ಷಸರು ಎಲ್ರೂ ಸಿಟಿ ಒಳಗಡೆನೆ ಜನರ ಜೊತೆಗೆ ಬಂದು ಜನರಂತೆ ಅವರು ನಾರ್ಮಲ್ ಆಗಿ ಬದುಕೋ ಹಾಗೆ ಮಾಡ್ತಾನೆ ಭೀಮ. ಅಲ್ಲಿಂದ ಆ ಬಕನ ಒಂದು ದೇಹವನ್ನ ಎಳ್ಕೊಂಡು ಹೋಗಿ ಏಕಚಕ್ರ ನಗರದ ಒಂದು ಕೋಟೆ ಬಾಗಿಲಿಗೆ, ಅಂದ್ರೆ ಒಂದು ಆರ್ಚ್ಗೆ ತಗೊಂಡೋಗಿ ಅವನನ್ನ ಬಿಸಾಡಿ ಆ ಕಡೆ ಒಂದು ಈ ಕಡೆ ಒಂದು ಪೀಸ್ ಮಾಡಿ ಬಿಸಾಕಿ ಅವನನ್ನ ವಾಪಸ್ ಬರ್ತಾನೆ. ಹೀಗೆ ನೋಡಿದಂತ ಜನ ಒಂದು ಮೂಕ ವಿಸ್ಮಯವಾಗಿ ಕೂತು ಬಿಡ್ತಾರೆ, ಏನಿದು ನಾವು ನೋಡ್ತಿರೋದು ನಿಜವೋ ಸುಳ್ಳು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ. ಹಾಗಾಗಿ ನರಭಕ್ಷಕ ಜನಾಂಗದವರೆಲ್ಲ ನಾಗರಿಕ ಆಗಿ ಬದುಕುವಂತೆ ಮಾಡಿಕೊಟ್ಟಿರ್ತಾನೆ ಭೀಮ. ಈಗ ಈ ಒಂದು ಅರಗಿನ ಮನೆಯ ಒಂದು ಪ್ರಸಂಗ ನಡೆದ ತಕ್ಷಣ 2 ಮಹತ್ ಕಾರ್ಯಗಳಾಗಿವೆ ಭೀಮನಿಂದ, ವಾಯುದೇವರಿಂದ. ಒಂದು ನರಮಾಂಸ ಭಕ್ಷಕರು ಇಬ್ರು ಹಿಡಿಂಬನನ್ನು ಕೊಂದಾಗಿದೆ, ಬಕನನ್ನು ಕೊಂದಾಗಿದೆ. ಈ ತರಹ ಭೀಮಸೇನನ ಕಾಲದಲ್ಲಿ ಹೆಚ್ಚಾಗಿದ್ದಂತ ಮ್ಯಾನ್ ಈಟರ್ಸ್ನೆಲ್ಲ ಭೀಮಸೇನ ಮುಗಿಸ್ಬಿಟ್ಟ. ಅದು ದೊಡ್ಡ ಒಂದು ಕೆಲಸ ವಾಯುದೇವರದ್ದು ಬಂದಿದ್ದು ಇಲ್ಲಿಗೆ ಭೂಮಿಗೆ. ನೆಕ್ಸ್ಟ್ ಅಲ್ಲಿಂದ ಮುಂದೆ ಪಾಂಚಾಲಿಗೋಸ್ಕರ ಮದುವೆ ಆಗತ್ತೆ ಅಂತ ಗೊತ್ತಾಗತ್ತೆ, ಅಲ್ಲಿಗೆ ಹೋಗಬೇಕು. ಆ ಸನ್ನಿವೇಶವನ್ನು ನೋಡೋಣಂತೆ. ಭೀಮಸೇನ ಮರಳಿ ಬರುವಾಗ ಬಕನ ದೇಹವನ್ನು ತಂದು ಎಸೆರ್ತಾನೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಮುದುಕರು, ಮಕ್ಕಳು, ಹೆಂಗಸರು ಎಲ್ಲ ಇಡೀ ಊರೇ ಹಬ್ಬವನ್ನು ಆಚರಿಸುತ್ತೆ. ಆ ದೃಶ್ಯವನ್ನು ನೋಡಿ ನಂಬಲಿಕ್ಕಾಗದೆ ದಿಗ್ಭ್ರಾಂತರಾಗಿ ಹೋಗ್ತಾರೆ. ಇಡೀ ಊರೇ ಏಕಚಕ್ರ ನಗರ ಬ್ರಾಹ್ಮಣನ ಮನೆಗೆ ಬಂದು ಇದು ಹೇಗೆ ಸಾಧ್ಯವಾಯ್ತು, ಯಾರು ಅಂತ ಕೇಳ್ತಾನೆ.
ಅವ್ರು ಯಾರು ಅಂತ ನಮಗೂ ಗೊತ್ತಿಲ್ಲಪ್ಪ, ಆದ್ರೆ ನಮ್ಮ ಮನೆಗೆ ಬಂದು ಸ್ವಲ್ಪ ಕಾಲ ಇಲ್ಲಿರ್ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಿಟ್ವಿ, ಅವರ ಒಂದು ಚಮತ್ಕಾರ ಇದು ಅಂತ ಹೇಳ್ತಾರೆ. ನಮ್ಮ ಜೊತೆ ಇಲ್ಲೇ ಇದ್ದು ಬಿಡಿ, ನಾವೇ ನಿಮ್ಮನ್ನ ಪೂರ್ತಿ ಕೊನೆಯವರೆಗೂ ನೋಡ್ಕೋತೀವಿ ಅಂತ ಇಡೀ ಊರವರೆಲ್ಲ ಪ್ರೀತಿಯಿಂದ ಹೇಳಿದಾಗ ಆ ಒಂದು ನಿಮ್ಮ ಪ್ರೀತಿಯನ್ನ, ನಿಮ್ಮ ಭಕ್ತಿಯನ್ನ, ನಿಮ್ಮ ಅನ್ನವನ್ನು ಕೊಡೋದನ್ನೆಲ್ಲ ನನ್ನ ಭಗವಂತನಾದ ನರಸಿಂಹದೇವರಿಗೆ ಅರ್ಪಿಸಿ ಬಿಡಿ ಅಂತ ಹೇಳಿ ಭೀಮ ಅಲ್ಲಿ ಇನ್ನೂ ಒಂದು ಸ್ವಲ್ಪ ಕಾಲ ತಂಗಿ, ಯಾಕೆಂದ್ರೆ ವೇದವ್ಯಾಸರ ಅಪ್ಪಣೆ ಆಗಿರೋದಿಲ್ಲ ಏಕಚಕ್ರ ನಗರದಿಂದ ಮುಂದಕ್ಕೆ ಹೋಗೋದಿಕ್ಕೆ, ಅವರ ಅಪ್ಪಣೆಗೋಸ್ಕರ ಕಾಯ್ತಾ ಅಲ್ಲೇ ಇನ್ನೊಂದು ಸ್ವಲ್ಪ ದಿನ ಇರ್ತಾರೆ. ಅಲ್ಲಿಂದ ಮುಂದೆ ಬಂದು ವೇದವ್ಯಾಸರು ಬರ್ತಾರಲ್ಲಿ. ಅವ್ರು ಹೇಳಿದ ಹಾಗೆ ಅವರ ಮಾತಿನಂತೆ ಪಾಂಡವರೊಂದಿಗೆ ಕುಂತಿಯನ್ನು ಕರ್ಕೊಂಡು ಪಾಂಚಾಲ ದೇಶಕ್ಕೆ ನಡೀತಾರಲ್ಲಿ. ಅಲ್ಲಿ ಆ ಪಾಂಚಾಲೆಗೆ ಸ್ವಯಂವರ ಏರ್ಪಾಟಾಗಿದೆ ಅಂತ ಹೇಳಿ ದ್ರೌಪದಿ ಅವಳ ಹೆಸರು, ಮೊದಲ ಹೆಸರು. 5 ಜನನ ಮದುವೆ ಆದ್ಮೇಲೆ ಪಾಂಚಾಲಿ ಆಗೋದು. ದ್ರೌಪದಿಗೆ ಸ್ವಯಂವರ ಅಂತ ಹೇಳಿ ದೃಪದ ಅರೇಂಜ್ ಮಾಡಿರ್ತಾನೆ. ಆಗ ಕೃಷ್ಣ ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ, ಈ ಕಡೆ ಮಧುರೆಯಿಂದ ದ್ವಾರಕೆಗೆ ರಾಜಧಾನಿಯನ್ನು ಬದಲಿಸಿರ್ತಾನೆ. ಜ್ಞಾಪಕ ಇರಲಿ, ಇನ್ನೂ ಕೃಷ್ಣನ ಮತ್ತು ಪಾಂಡವರ ಭೇಟಿ ಮುಖಾಮುಖಿ ಆಗಿಲ್ಲ, ಎಲ್ಲ ಬರೀ ದೂರದಲ್ಲೇನೇವೆ ವಿಚಾರಗಳು, ವಹಿವಾಟು ಅಷ್ಟೇನೇವೆ. ಕೃಷ್ಣ ಪಾಂಡವರನ್ನ ಮೊದಲು ಬಾರಿ ನೋಡೋದೇ ಸ್ವಯಂವರದಲ್ಲಿ. ಅವಾಗ ಇಬ್ಬರಿಗೂ, ಅರ್ಜುನನಿಗೆ ಕೃಷ್ಣನಿಗೆ ಇಬ್ಬರಿಗೂ 36-34 ವರ್ಷ ವಯಸ್ಸು ಹೆಚ್ಚು ಕಡಿಮೆ. ಹಾಗಾಗಿ ಅಲ್ಲಿ ಮತ್ಸ್ಯಭೇದವನ್ನ ಮಾಡಬೇಕು ಅಂತಿರುತ್ತೆ. ಆ ಕಡೆಯಿಂದ ಹಸ್ತಿನಪುರದಲ್ಲಿ ಏನೂ ತಿಳಿದವರಂತೆ ಪಾಂಡವರಿಗೆ ತಿಲಾಂಜಲಿ ಕೊಡೋದಕ್ಕೋಸ್ಕರ ಮೊದಲು ಕೃಷ್ಣ ಹೋಗ್ತಾನಲ್ಲಿಗೆ. ಅಲ್ಲಿ ಹೋದಾಗ ಅಷ್ಟರಲ್ಲಿ ಸತ್ಯಭಾಮಿಯ ತಂದೆಯ ಒಂದು ಹತ್ಯೆ ಆಗ್ಬಿಡುತ್ತಲ್ಲಿ. ಮತ್ತೆ ದ್ರೌಪದಿ ಒಂದು ಸ್ವಯಂವರದ ಘೋಷಣೆ ಆದಾಗ ಅಲ್ಲಿಂದ ಪಾಂಚಾಲ ದೇಶಕ್ಕೆ ಕೃಷ್ಣನು ಬಲರಾಮನನ್ನ ಕರ್ಕೊಂಡು ಯಾದವರನ್ನೆಲ್ಲ, ಮುಖ್ಯಸ್ಥರನ್ನೆಲ್ಲ ಕರ್ಕೊಂಡು ಬರ್ತಾನಲ್ಲಿಗೆ. ಅಲ್ಲಿಲ್ಲದೆ, ಏಕೆಂದ್ರೆ ಕೃಷ್ಣನಿಗೆ ಗೊತ್ತಿದೆ ಪಾಂಡವರು ಅಲ್ಲಿಗೆ ಬರ್ತಾರೆ ಅಂತ. ಅಲ್ಲದೆ ಅಲ್ಲಿ ಮತ್ಸ್ಯಭೇದದಲ್ಲಿ ಯಾವ ಯಾದವನಿಗೂ ಪಾಲ್ಗೊಳ್ಳಬಾರದು ಅಂತ ಹೇಳಿ ಕೃಷ್ಣ ಕಟ್ಟಪ್ಪಣೆ ಮಾಡಿರ್ತಾನೆ. ಯಾಕಂದ್ರೆ ಎಲ್ಲ ಕೃಷ್ಣನ ಲೀಲೆ, ಕೃಷ್ಣನ ಮಾಯೆ, ಅರ್ಜುನನೇ ಅದನ್ನ ಭೇದಿಸಬೇಕು, ಅರ್ಜುನ ಮದುವೆ ಆಗ್ಬೇಕು ಅಂತ. ಈ ಮತ್ಸ್ಯಭೇದವನ್ನು ಏರ್ಪಾಡು ಮಾಡಿದ ದೃಪದನೂ ಕೂಡ ಅರ್ಜುನನೇ ತನ್ನ ಅಳಿಯನಾಗಬೇಕು ಅನ್ನೋದು ಕೂಡ ಅದನ್ನ ಆಸೆಯಿಂದ ಮಾಡಿರ್ತಾನೆ. ಅರ್ಜುನ ಅರಗಿನ ಮನೆಯಲ್ಲಿ ಸುಟ್ಟೋದ ಅನ್ನೋ ಸುದ್ದಿ ದೃಪದನಿಗೂ ಬಿದ್ದಿರುತ್ತೆ ಕಿವಿಗೆ, ಆದ್ರೂ ಅವನು ನಂಬಿರಲ್ಲ ಅದನ್ನ. ಹಾಗಾಗಿ ಬರಬಹುದು ಅನ್ನೋ ಒಂದು ಮಹದಾಸೆಯಿಂದ ಅದನ್ನ ಸ್ವಯಂವರವನ್ನು ಏರ್ಪಾటు ಮಾಡ್ತಾನೆ. ಸ್ವಯಂವರದಲ್ಲಿ ಪಾಲ್ಗೊಳ್ಳೋದಕ್ಕೆ ಪಾಂಡವರು ಬ್ರಾಹ್ಮಣರೊಂದಿಗೆ ಹೊರಟು ಬರ್ತಾರೆ. ಅವ್ರ ಹಿಂದೆ ಹಿಂಡು ಬ್ರಾಹ್ಮಣರೇ ಬರ್ತಾರೆ. ಅವ್ರ ಹಿಂದೆ ಹಸ್ತಿನಪುರಕ್ಕೆ ಬಂದು ತೊರೆದು, ಈಗ 1.5 ವರ್ಷಗಳಾಗಿವೆ ಅವರಲ್ಲಿಂದ ಹಸ್ತಿನಪುರದಿಂದ ಓಡಿ ಹೋಗಿ, ಅಂದ್ರೆ ಎಲ್ಲಿಗೆ, ವಾರಣಾಸಿಗೆ ಹೋಗಿ ಅರಗಿನ ಮನೆ ಆಗಿ ಏಕಚಕ್ರ ನಗರದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲವನ್ನು ತಗೊಂಡು ಇಲ್ಲಿಗೆ ಬಂದಿದ್ದ ಟೈಮ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 1.5 ವರ್ಷ ಆಗಿದೆ. ಅಲ್ಲಿಗೆ ಗಡ್ಡ ಮೀಸೆಗಳು ಬೆಳೆದು ಯಾರೂ ಅದನ್ನ ಟ್ರಿಮ್ ಮಾಡಿರಲ್ಲ. ದೊಡ್ಡ ಒಂದು ಋಷಿ ಮುನಿಗಳ ತರ ಕಾಣ್ತಾ ಇರ್ತಾರೆ, ಗುರುತು ಸಿಗದಂತೆ ಆಗೋಗ್ಬಿಟ್ಟಿರ್ತಾರೆ. 5 ಜನರನ್ನು ನೋಡಿ ಅವರೊಂದಿಗೆ ಹೊರಟ ಉಳಿದ ಬ್ರಾಹ್ಮಣರೆಲ್ಲರೂ ಇವರಿಗೆ ದ್ರೌಪದಿ ಸಿಗ್ಬೋದು ಅಂತ ಮಾತಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅವರ ಮುಖ ಅಂತ ತೇಜೋಮಯವಾದಂತಹ ಮುಖಗಳಾಗಿರ್ತವೆ. ಏನೇ ಗಡ್ಡ ಮೀಸೆ ಬಂದ್ರು ಭೀಮನನ್ನ ಗುರುತಿಡಿಯೋದು ಅಷ್ಟು ಕಷ್ಟವಾಗಿರೋದಿಲ್ಲ. ಅರ್ಜುನನು ಅಷ್ಟೇ, ದೇಹದಲ್ಲಿ ಬಹಳ ಅತಿರೂಪ ಲಾವಣ್ಯ ಇರುತ್ತೆ ಇಬ್ಬರಿಗೂ. ಭೀಮನ ಬಗ್ಗೆ ಪ್ರಶಂಸೆಯು ಮಾತುಗಳು ಅವ್ರು ಆಡೋದು ಮತ್ತೆ ಕೇಳಿ ಬರ್ತಿರುತ್ತೆ. ಒಳ್ಳೆ ಭೀಮಸೇನ ಇದ್ನಂತಲ್ಲಪ್ಪ, ಹೇಗಿದ್ನಂತಲ್ಲ ಕಟ್ಟುಮಸ್ತಾಗಿ, ಅವನ ತರಾನೇ ಇದೆಯಲ್ಲ ಇವನ್ ದೇಹ ಅಂತೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಪಾಂಚಾಲ ದೇಶಕ್ಕೆ ಹೋಗಿ ಪಾಂಡವರು ಬ್ರಾಹ್ಮಣರ ಗುಂಪಿನಲ್ಲಿ ಕುಳಿತುಕೊಳ್ತಾರೆ. ಇದು ಪ್ರತಿಯೊಬ್ಬ ಕ್ಷತ್ರಿಯನಿಗೂ ತಾನಾಗಿ ಒದಗಿ ಬಂದ ಒಂದು ಅವಕಾಶ ಅಂತ ಹೇಳಿ ತಿಳ್ಕೊಂಡು, ಒಂದು ವೇಳೆ ದ್ರೌಪದಿನ ನಾನೇ ಮಾಲೆ ಹಾಕಿದ್ರೂ ಹಾಕ್ಬೋದು ಅಂತೆಲ್ಲ ಎಲ್ಲಾ ಕ್ಷತ್ರಿಯರು ಮನಸ್ಸಿನಲ್ಲೇ ಮಂಡಿಗೆಯನ್ನು ತಿಂತಾ ಇರ್ತಾರೆ. ಶಲ್ಯನೂ ಬಂದಿರ್ತಾನೆ ಅಲ್ಲಿಗೆ, ಜರಾಸಂಧ ಬಂದಿರ್ತಾನೆ, ಶಿಶುಪಾಲ ಬಂದಿರ್ತಾನೆ. ಎಲ್ಲರೂ ಪ್ರಯತ್ನ ಪಡ್ತಾರೆ ಮದುವೆ ಆಗೋದಕ್ಕೋಸ್ಕರ. ಮತ್ತೆ ಏನಾಗುತ್ತೆ ಅಂದ್ರೆ, ಕರ್ಣ ದುರ್ಯೋಧನಿಗೋಸ್ಕರ ಬರ್ತಾನೆ. ಅವನು ಪ್ರಯತ್ನಿಸಿ ಒಂದು ರೋಮದ ಅಂಚಿನಿಂದ ಗುರಿ ತಪ್ಪಿ ಸೋತೋಗ್ತಾನೆ ಅವನು. ಆಗ ಅಲ್ಲಿದ್ದ ಎಲ್ಲರೂ ಸೋತ ಕೈ ಚೆಲ್ಲಿ ಕುಳಿತಾಗ ಭೀಮಾರ್ಜುನರು ಎದ್ದು ನಿಲ್ತಾರೆ. ಬ್ರಾಹ್ಮಣರ ಗುಂಪಿಗೆ ಖುಷಿ ಆಗತ್ತೆ. ನಾನು ಹೇಳಿಲ್ಲ ಇವರು ಅಕಸ್ಮಾತ್ ಮದುವೆ ಆದ್ರೂ ಚೆನ್ನಾಗಿರುತ್ತೆ, ಆಗ್ಬೋದು ಅಂತ ಅನ್ಕೋತಾರೆ. ಕೃಷ್ಣನ ಮನಸ್ಸಿನಲ್ಲಿ ಸ್ಮರಿಸಿ ಅರ್ಜುನ ಮತ್ಸ್ಯಭೇದವನ್ನು ಮಾಡಿ ದ್ರೌಪದಿಯಿಂದ ಮಾಲೆಯನ್ನು ಹಾಕಿಸ್ಕೋತಾನೆ. ಆಗ ಇಡೀ ಸಭೆಯಲ್ಲಿ ಕ್ಷತ್ರಿಯರೆಲ್ಲ ಸೇರಿ ದೊಡ್ಡ ರಂಪವನ್ನು ಮಾಡ್ತಾರೆ. ಈ ಒಂದು ಸ್ವಯಂವರ ಕ್ಷತ್ರಿಯರಿಗೋಸ್ಕರ ಆದದ್ದು, ಬ್ರಾಹ್ಮಣರು ಹೇಗೆ ಬಂದ್ರು ಇಲ್ಲಿಗೆ, ಅವರನ್ನ ಇಲ್ಲಿ ಮತ್ಸ್ಯಭೇದ ಮಾಡೋಕ್ಕೆ ಬಿಟ್ಟಿದ್ದಾದ್ರೂ ಹೇಗೆ ಅಂತ. ಕರ್ಣ, ಶಲ್ಯ, ದುರ್ಯೋಧನಾದಿಗಳು ಯುದ್ಧಕ್ಕೆದ್ದು ನಿಂತು ಬಿಡ್ತಾರೆ. ದೃಪದನೂ ಸೇರಿಕೊಂಡು, ದೃಪದ ಹೇಳ್ತಾನೆ ತನ್ನ ಮಕ್ಕಳೊಂದಿಗೆ ಇವರನ್ನೆಲ್ಲ ಎದುರಿಸಿದಾಗ ಆ ಯುದ್ಧದಲ್ಲಿ ದೃಪದನ ಮಕ್ಕಳಾದ ಚಿತ್ರ ಮತ್ತು ಚಿತ್ರಕೇತು ಇಬ್ಬರು ಪ್ರಾಣವನ್ನ ಬಿಡ್ತಾರಲ್ಲಿ.
ಆಗ ಸುಮ್ಮನಿರಲಾಗದೆ ಭೀಮ ಎದ್ದು ನಿಂತು ಒಂದು ಹೆಮ್ಮರವನ್ನ ಅಲ್ಲೇ ಪಕ್ಕದಲ್ಲಿ ಅರಮನೆಯಲ್ಲಿ ಇದ್ದಂಥದ್ದನ್ನ ಕಿತ್ತು ತಂದು ಹೆದರಿ ಎಲ್ಲರೂ ನಡಗೋಗ್ತಾರೆ, ಅವರ ಮೇಲೆ ಎಸ್ತು ಬಿಡ್ತೀನಿ ಅಂತೇಳಿ. ಆಗ ಎಲ್ಲರೂ ಹಿಂದೆ ಓಡ ಹೋದಾಗ ಅರ್ಜುನ ವಿಸ್ಮಿತನಾಗ್ತಾನೆ. ಅದನ್ನು ನೋಡಿ ಅರ್ಜುನನೂ ಕೂಡ ಈಗಾಗಲೇ ದುರ್ಯೋಧನಾದಿಗಳಿಗೆ ಮದುವೆ ಆಗಿದೆ, ಹಾಗಾಗಿ ಅವರು ಇಲ್ಲಿ ಬರುವಂಥದ್ದು ಅಷ್ಟು ಸಮಂಜಸ ಅಲ್ಲ ಅನ್ನೋದು ಬೇರೆ. ಕೃಷ್ಣ ಬಲರಾಮನಲ್ಲಿ ನೋಡ್ತಾ ಇರ್ತಾನೆ. ಬಲರಾಮನನ್ನ ಕೇಳ್ತಾನೆ ನಗುತ್ತಾ, ಕೃಷ್ಣ ಅಣ್ಣ ಇವ್ರು ಯಾರು ಅಂತ ಗೊತ್ತಾ ನಿನಗೆ ಅಂತ ಕೇಳ್ತಾನೆ. ಗೊತ್ತಿಲ್ಲ ಅಂತಾನೆ. ಯಾರೋ ಬ್ರಾಹ್ಮಣರು, ಗೊತ್ತಿಲ್ಲ ಅಂತಾನೆ. ಆಗ ಏನು ಬ್ರಾಹ್ಮಣರು ಅಲ್ಲ, ಅದು ಈ ಕಡೆ ಬರ ಎತ್ತಿ ಕಿತ್ತು ತಂದಂತವನು ಭೀಮ, ಮತ್ಸ್ಯಭೇದವನ್ನ ಮಾಡಿದಂತವನು ಅರ್ಜುನ ಅಂತ ಹೇಳ್ತಾನೆ. ಅದನ್ನ ಏನು ಮಾಡಿದ್ರು ನಂಬಲ್ಲ ಬಲರಾಮ. ಅವ್ರು ಸತ್ತೋದ್ರಲ್ಲ, ನಾವ್ ಈಗ ತಾನೇ ಹೋಗಿ ಅವ್ರಿಗೆ ಎಳ್ಳು ನೀರು ತರ್ಪಣ ಕೊಟ್ಟು ಬಂದಿದೀವಿ ಅಂತಾನೆ. ನೀನು ಒಂದು ಮಾತು ಕೇಳು ಅಣ್ಣ, ಬಲರಾಮನಿಗೆ ಕೃಷ್ಣ ಹೇಳ್ತಾನೆ, ನಾನು ಕೃಷ್ಣ ಅನ್ನೋದು ಎಷ್ಟು ಸತ್ಯ ಅಂತ ನೀನ್ ನಂಬುತ್ತೀಯೋ ಅಷ್ಟೇ ಸತ್ಯ ಮತ್ಸ್ಯಭೇದವನ್ನು ಮಾಡಿದ್ದ ಅರ್ಜುನ, ಇವನು ಭೀಮಸೇನ ಅಂತ ನಂಬಲೇಬೇಕು ನೀನು ಅಂತ ಹೇಳ್ತಾನೆ. ಅದ್ ಹೇಳಿದ ಮೇಲೆ ಬಲರಾಮ ಒಪ್ತಾನೆ, ಹೌದು ನೀನು ಇಷ್ಟೊಂದು ಗ್ಯಾರಂಟಿ ಆಗಿ ಹೇಳಿದ ಮೇಲೆ ನಂಬ್ತೀನಿ ಅಂತ. ಅಂತ ಸಂದರ್ಭದಲ್ಲಿ ಕರ್ಣ ಮತ್ತು ಶಲ್ಯ ತಿರುಗಿ ನಿಲ್ತಾರೆ. ಅದಾದರೂ ಕೂಡ ಕರ್ಣನಿಗೆ ಮತ್ಸ್ಯಭೇದ ಮಾಡಿದ್ದು ಅರ್ಜುನನೆಂತ ತಿಳಿಯೋದಿಲ್ಲ. ಅವನು ಅರ್ಜುನನೆದುರು ಹೋರಾಡಲು ನಿಂತ್ಕೋತಾನೆ, ಶಲ್ಯ ಭೀಮನೆದುರು ನಿಂತ್ಕೋತಾನೆ ಹೋರಾಡೋದಕ್ಕೋಸ್ಕರ. ನೆನಪಿರಬೇಕು ನಿಮ್ಗೆ, ಭೀಮಶ್ಚ ಬಲಭದ್ರಶ್ಚ ಅನ್ನೋದು. ಅದರಲ್ಲಿ ಶಲ್ಯನೂ ಒಬ್ಬ ಕುಸ್ತಿಪಟುವನವನು. 600 ವರ್ಷ ವಯಸ್ಸಾಗಿರುತ್ತೆ ಅವನ್ಗೆ, ಆದ್ರೂ ಬಂದಿರ್ತಾನೆ, ಮದುವೆ ಆದ್ರೆ ಆಗ್ಲಿ ಒಂದು ನೋಡೋಣ ಅವನ ಕೈ ಅಂತ. ಕರ್ಣ ಅರ್ಜುನ ನಂತರ ನೀನ್ ಯಾರು ಅಂತ ಹೇಳಿದಾಗ ಹೋರಾಡೋನು ಅರ್ಜುನ, ಯಾರಾದ್ರೇನಪ್ಪ, ನಿನಗೆ ಹೋರಾಡ್ಬೇಕು ತಾನೆ, ನಾನು ರೆಡಿ ಇದ್ದೀನಿ ಬಾ ಅಂತಾನೆ. ಭೀಮ ಶಲ್ಯನನ್ನು ಮೇಲಕ್ಕೆತ್ತಿ ಕೆಳಕ್ಕೆ ಹಾಕಿಬಿಡ್ತಾನೆ. ಆದ್ರೆ ಅದೊಂದು ಚಮತ್ಕಾರ, ಕೆಳಕ್ಕೆ ಹಾಕೋದ್ರಲ್ಲಿ ಅವನಿಗೆ ಯಾವ ತರ ಪೆಟ್ಟು ಆಗಬಾರ್ದು, ಆದ್ರೆ ನೋಡೋರಿಗೆ ಶಲ್ಯನಿಗೆ ಅವಮಾನವಾಗಬೇಕು, ಆ ತರ ಮಾಡ್ತಾನೆ. ಇದು ಒಂದು ಯುದ್ಧ ತಂತ್ರ ಅಂತ. ಆ ರೀತಿ ಶಲ್ಯನನ್ನು ಹೊತ್ತು ಹಾಕಿದಾಗ ಶಲ್ಯನಿಗೆ ಮಾದ್ರಿ ಅಣ್ಣ ಧೈರ್ಯ ಕುಸಿದು ಹೋಗುತ್ತೆ. ವ್ಯಾಸರು ಹೇಳ್ತಾರೆ ಇದು ಭೀಮನ ಯುದ್ಧ ತಂತ್ರ ಅಂತ ಹೇಳಿ ಮಹಾಭಾರತದ ಶ್ಲೋಕದಲ್ಲಿ. ಕ್ಷತ್ರಿಯರೆಲ್ಲರೂ ಸೇರಿ ಇವರ ಸುದ್ದಿ ಬೇಡಪ್ಪ ಅಂತ ಹೇಳಿ ಹೆದರಿ ಓಡ್ತಾರೆ, ಮನೆ ವಾಪಸ್ ಹೋಗ್ತಾರೆ. ಇನ್ಯಾಕ್ ಬೇಕು ಇವ್ರ ಹತ್ರ, ಇವ್ರು ಇಂಥವ್ರನ್ನ ಶಲ್ಯ ಕರ್ಣನಂತವ್ರನ್ನೇ ಬಗ್ಗು ಬಡಿದ್ರು ಅಂದ್ರೆ ನಾವೆಲ್ಲ ಯಾವ ಲೆಕ್ಕ ಇವರಿಗೆ ಅಂತ ಹಿಂದೆ ಹೆದರಿ ಓಡ್ತಾರೆ. ಮುಂಬದಿಯಿಂದ ಧರ್ಮರಾಜ, ನಕುಲ, ಸಹದೇವರು ಹೋದ್ರೆ ಹಿಂಬದಿಯಿಂದ ದ್ರೌಪದಿಯೊಂದಿಗೆ ಭೀಮಾರ್ಜುನರು ಹೋಗ್ತಾರೆ ಕರ್ಕೊಂಡು ದ್ರೌಪದಿಯನ್ನ. ಅಲ್ಲಿ ಬಂದಾಗ ಮತ್ತೆ ಮಾಮೂಲಿ ಎಲ್ರಿಗೂ ಗೊತ್ತಿರೋ ಕತೆ, ಹೊಸ ಭಿಕ್ಷೆ ಅಂತ ಹೇಳಿ ಮನೆಗೆ ಬಂದು ಕುಂತಿ ಇರ್ತಾಳೆ. ಕುಂಬಾರನ ಮನೆ ಮುಂದೆ ನಿಂತು ತಾಯಿ ಭಿಕ್ಷೆ ತಂದಿದ್ದೇವೆ ಅಂತ ಹೇಳ್ತಾರೆ. ಕುಂತಿ ಏನ್ ಮಾಡ್ತಾಳೆ ಗೊತ್ತಿರೋ ಹಾಗೇನೇವೆ, ಎಲ್ರಿಗೂ ಗೊತ್ತಿರುವಂತ ಒಂದು ಪ್ರಸಿದ್ಧವಾದ ಪಾಠ, ನೀವು 5 ಜನ ಹಂಚ್ಕೊಳ್ಳಿ ಅಂತ ಹೇಳ್ತಾಳೆ. ಅದು ಬೇಕು ಅಂತಲೇ ಹೇಳಿದ್ದದು, ಅದು ಗೊತ್ತಿದ್ರು ಕೂಡ ಅದು ಯಾಕೆ ಅನ್ನೋದನ್ನು ಮುಂದೆ ನೋಡೋಣ. ತಿರುಗಿ ನೋಡಿದಾಗ ದ್ರೌಪದಿ ಇದ್ದಾಳಲ್ಲಿ. ಇದು ಅಂಥಿಂಥ ಭಿಕ್ಷೆ ಅಲ್ಲ, ಕನ್ಯಾ ಭಿಕ್ಷೆ ಅಂತ ಹೇಳ್ತಾರೆ. ವಿಷಯ ತಿಳಿದ ಕುಂತಿ ಹೇಳ್ತಾಳೆ, ಸರಿ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಮದುವೆ ಮಾಡ್ಕೊಳ್ಳಿ ಅಂತ. ಆಗ ಧರ್ಮರಾಜ ಹೇಳ್ತಾನೆ, ಪಣ ಗೆದ್ದಿದ್ದು ಅರ್ಜುನ, ಅವನೇ ದ್ರೌಪದಿಯ ಪತಿ ಆಗ್ಲಿ ಅಂತ. ಅರ್ಜುನ ಹೇಳ್ತಾನೆ, ನನ್ನಿಂದ ಹಿರಿಯರಾದ ಅಣ್ಣಂದಿರಿರುವಾಗ ನಾನ್ ಹೇಗ್ ಮದುವೆ ಆಗೋದು, ಧರ್ಮರಾಜನಾಗ್ಲಿ ಭೀಮನಾಗ್ಲಿ ಆಕೆಯನ್ನು ವರಿಸುವುದೇ ಸರಿ ಅಂತ. ನಕುಲ ಸಹದೇವರು ಈ ಮಾತಿಗೆ ದನಿಗೂಡಿಸ್ತಾರೆ, ಹೌದು ಅಂತ. ಎಲ್ರು ನಾನಾಗೋಲ್ಲ ನೀನಾಗು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲೇ ಆದ್ರೆ ಎಲ್ಲರ ಕಣ್ಣು ದ್ರೌಪದಿ ಮೇಲೆ ಇರುತ್ತೆ. ನೋಡ್ತಾ ಇರೋರು ಅಂತ ಅತಿರೂಪ ಲಾವಣ್ಯವತಿ ಆದಂತಹ ದ್ರೌಪದಿ, ಅದು ವೇದವೇದ್ಯೆ ಹೇಗಿರ್ತಾಳೆ ಏನ್ ಹೇಳಬೇಕೆ. ಎಲ್ಲರೂ ನನಗೆ ಬೇಡ ಅನ್ನೋದು ಆದ್ರೆ ದ್ರೌಪದಿ ಕಡೆಯೇ ನೋಡ್ತಾ ಇರೋದು. ಅವರ ಮುಖಭಾವದ ಇಂಗಿತವನ್ನು ಅರಿತ ಕುಂತಿ ಏನ್ ಮಾಡ್ತಾಳೆ, ನನ್ನ ನಿರ್ಧಾರವನ್ನ ತಿಳಿಸ್ತೇನೆ ಏನು ಅಂತ ಕೇಳಿ ಅಂತ ಹೇಳಿ 5 ಈ ಕನ್ಯೆಯನ್ನು ಮದುವೆಯಾಗಿ ಒಗ್ಗಟ್ಟಿನಿಂದ ಬಾಳಿ ಅಂತ ಹೇಳ್ಬಿಡ್ತಾಳೆ. ಒಂದ್ ಮಾತು ಅದು ಗೊತ್ತಿದ್ದೇ ಹೇಳುವಂಥದ್ದು. ಯಾಕಂದ್ರೆ ದ್ರೌಪದಿಯಲ್ಲಿ 5 ಪೂರ್ವ ಇದರಿಂದ ಆ ಒಂದು ಒರಿಜಿನಲ್ ಸ್ವರೂಪದ ಪಾಂಡವರ 5 ಒಂದು ಅವತಾರಗಳು ದ್ರೌಪದಿಯಲ್ಲಿ ಇರ್ತದೆ. ಅದರಿಂದಾಗಿ ಹಾಗೆ ಹೇಳ್ತಾಳವಳು. ಸಮಾಜದ ಬಳಕೆಯಲ್ಲಿಲ್ಲದ ಒಂದು ಹೊಸ ಸಂಪ್ರದಾಯಕ್ಕೆ ಕುಂತಿ ನಾಂದಿಯನ್ನು ಹಾಕ್ತಾಳೆ. ಅವಳ ಧೈರ್ಯ ಮತ್ತು ದೂರದೃಷ್ಟಿ ಅದ್ಭುತವಾದಂಥದ್ದು. ಆಗ ಧರ್ಮರಾಜ ಹೇಳ್ತಾನೆ, ಯಾವತ್ತು ನನ್ನ ಮನಸ್ಸು ತಪ್ಪು ದಾರಿ ಹಿಡಿಯೋದಿಲ್ಲ, ನನ್ನ ಆತ್ಮಸಾಕ್ಷಿ ನುಡಿತಿದೆ, ತಾಯಿ ಹೇಳಿದ್ದೇ ಸರಿ ಅಂತ ಹೇಳಿ ನಾವು 5 ಈಕೆಯನ್ನ ವರಿಸುವುದೇ ಸರಿಯಾದ ಪರಿಹಾರ ಅಂತ ಹೇಳ್ತಾನೆ. ಚರ್ಚೆ ನಡೆಯುತ್ತಿರುವಾಗಲೇ ಪಾಂಡವರು ವಾಸವಾಗಿದ್ದ ಕುಂಬಾರನ ಮನೆಗೆ ಕೃಷ್ಣ ಬರ್ತಾನೆ ನಡ್ಕೊಂಡು. ಪಾಂಡವರನ್ನ ಅಭಿನಂದಿಸ್ತಾನೆ. ಧರ್ಮರಾಜ ಅಚ್ಚರಿಗೊಂಡು ಕೇಳ್ತಾನೆ, ಕೃಷ್ಣ ನಿನಗೆ ನಮ್ಮ ಇರುವು ಇಲ್ಲಿ ಹೆಂಗ್ ತಿಳಿತು ಅಂತ. ಕೃಷ್ಣ ಉತ್ತರ ಮಾರ್ಮಿಕವಾಗಿರುತ್ತೆ, ಬೆಂಕಿ ಮುಚ್ಚಿಟ್ಟರೂ ಸುಡುತ್ತದಪ್ಪ. ಹಾಗಾಗಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನೀವೆಲ್ಲ ಬೆಂಕಿಯ ತರಹ, ನಿಮ್ಮನ್ನು ಮುಚ್ಚಿಟ್ರೂ ಸುಡುತ್ತೆ, ಹೊಗೆ ಬಂದೇ ಬರುತ್ತೆ, ಬೆಂಕಿ ಇದೆ ಅಲ್ಲಿ ಅಂತ ಗೊತ್ತೇ ಆಗತ್ತಪ್ಪ. ಯಾರಾದ್ರೂ ಪಾಂಡವರನ್ನ ಮುಚ್ಚಿಡಕ್ ಸಾಧ್ಯವೇ ಅಂತ ಕೇಳಿ ನಗ್ತಾನೆ. ದ್ರುಪದ ಪಾಂಡವರನ್ನ ಕರೆಸಿಕೊಂಡು ಅವರ ಬಗ್ಗೆ ವಿಚಾರಿಸ್ತಾನೆ. ಅಳಿಯನ ಒಂದು ಪೂರ್ವೋತ್ತರ ತಿಳಿಯುವ ಕುತೂಹಲ, ಹೆಣ್ಣು
ಹೆತ್ತ ತಂದೆಗೆ ಸಹಜವಾಗಿರುತ್ತೆ. ಗುಟ್ಟಿನಲ್ಲಿ ಮೊದಲೇ ತನ್ನ ಮಗನನ್ನ ಕಳುಹಿಸಿ ಅವರ ಸಂಭಾಷಣೆ ಕೇಳಿಸ್ಕೊಂಡಿರ್ತಾನೆ. ಅವನಾಗಲ್ರೆಡಿ ಯಾರೋ ದುಷ್ಟದುಮ್ಯ. ಹೆಚ್ಚು ಮಟ್ಟಿಗೆ ಅವರು ಪಾಂಡವರೆಂದು ಗೊತ್ತಾಗಿದೆ. ಆದರೂ ಒಂದು ಸಣ್ಣ ಸಂಶಯ. ಅರಮನೆಗೆ ಬಂದ ಪಾಂಡವರನ್ನ ಬಗೆಬಗೆಯಾಗಿ ಕೋಣೆಗೆ ಕರೆದೊಯ್ದು ತೋರಿಸ್ತಾನೆ. ಒಂದರಲ್ಲಿ ಸಂಧ್ಯಾವನೆಯ ಸಾಮಗ್ರಿ, ಮತ್ತೊಂದರಲ್ಲಿ ಯುದ್ಧ ಸಾಮಗ್ರಿ, ಹೀಗೆ ಎಲ್ಲ ತೋರಿಸ್ತಾ ಇದ್ದಾಗ ಅವರು ಕ್ಷತ್ರಿಯರು ಹೌದೇ ಅಲ್ಲವೇ ಅನ್ನೋದು ಖಚಿತಪಡಿಸ್ಕೊಳ್ಳೋಕೋಸ್ಕರ ದ್ರುಪದ ಏನ್ ಮಾಡ್ತಾನೆ, ಇವನು ಉಪಾಯವನ್ನ ಹೂಡಿರ್ತಾನೆ. ಆದ್ರೂ ಪೂರ್ತಿ ನಿರ್ಧಾರ ಆಗಿಲ್ಲ. ಆಗ ದ್ರುಪದ ಕೇಳ್ತಾನೆ, ನೀವ್ ಯಾರು ನಿಜ ಹೇಳಿ ಅಂತ ಅಲ್ಲಿ ಕರ್ಕೊಂಡೋದಾಗ. ನಾವು ಯಾರಾದ್ರೇನು, ಯಾರು ಲಕ್ಷ್ಯ ಭೇದ ಮಾಡ್ತಾರೋ ಅವರಿಗೆ ಹೆಣ್ಣು ಅಂತ ನೀನ್ ಹೇಳಿದ್ಯಾ. ಆ ಲೆಕ್ಕದಲ್ಲಿ ನಾವು ಲಕ್ಷ್ಯ ಭೇದವನ್ನ ಮಾಡಿದ್ದೆ ನನ್ನ ತಮ್ಮ. ಕ್ಷತ್ರಿಯರೇ ಇರಲಿ, ಲಕ್ಷ್ಯ ಭೇದ ಮಾಡ್ಬೇಕಂತ ನೀನೇನು ಮೊದಲೇ ಕಂಡೀಷನ್ ಏನ್ ಹಾಕಿರ್ಲಿಲ್ವಲ್ಲ ಅಂತ ಧರ್ಮರಾಜ ಹೇಳ್ತಾನೆ. ಹಾಗಿರುವಾಗ ಏನೂ ಮಾತಾಡೋಕ್ಕಾಗೋದಿಲ್ಲ. ದ್ರೌಪದಿಯನ್ನ ಅವರೊಂದಿಗೆ ಕಳಿಸ್ತಾನೆ. ಹಾಗಿರುವಾಗ ಅರ್ಜುನ ಕೊಟ್ಟ ಒಂದು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡುವಂತ ಹರ್ಷದಿಂದ ದ್ರುಪದ ಹೇಳಿದಾಗ ಧರ್ಮರಾಜನು ನಾವು 5 ಮಂದಿ ಇದನ್ನ ಮದುವೆ ಆಗ್ತಾ ಇದ್ದೀವಿ ಅಂತ ನಿಜ ತಿಳಿದಾಗ ದ್ರುಪದನಿಗೆ ಹೇಳಿದಾಗ ದ್ರುಪದ ಸ್ವಲ್ಪ ಡೌಟ್ ಪಟ್ಕೊಂಡು ಏನ್ ಈ ತರ ಅಂದಾಗ ಅಲ್ಲಿಗೆ ವೇದವ್ಯಾಸರು ಬಂದು ಇದು ಶಾಸ್ತ್ರಸಮ್ಮತ, ನನ್ನ ಮಾತನ್ನ ಕೇಳು, ನೀನು ಒಪ್ಪಬೇಕಿದಕ್ಕೆ ಅಂತ ಹೇಳ್ತಾನೆ. ದ್ರುಪದ ನಿರಾಕರಿಸ್ತಾನೆ. ಫಸ್ಟ್ ಅದಕ್ಕೆ ಒಪ್ಪೋದಿಲ್ಲ. ವೇದವ್ಯಾಸರು ಹೇಳಿದ ಮೇಲೆ ದ್ರೌಪದಿಯಲ್ಲಿ ಯಮಪತ್ನಿ ಶ್ಯಾಮಲೆ ಇದ್ದಾಳೆ, ವಾಯುಪತ್ನಿ ಭಾರತಿ ಇದ್ದಾಳೆ, ಇಂದ್ರಪತ್ನಿ ಶಚಿ ಇದ್ದಾಳೆ, ಅಶ್ವಿಗಳ ಪತ್ನಿ ಅಶ್ವಿನಿ ದೇವತೆಗಳ ಪತ್ನಿಯರು ಉಷೆ ಕೂಡ ಇದ್ದಾಳೆ. ಹೀಗೆ ಇವಳು ಪಂಚಕನ್ಯೆಯಪ್ಪ ಇವಳು. ವೇದವ್ಯಾಸರು ಬಿಚ್ಚಿ ತೋರಿಸಿದ ದೇವಗುಹ್ಯದಿಂದ ದ್ರೌಪದಿನಿಗೆ ಸಮಾಧಾನವಾಗುತ್ತೆ. ಅವನು ಸಂತೋಷದಿಂದ 5 ಪಾಂಡವರಿಗೆ ದ್ರೌಪದಿಯನ್ನು ದಾರೆ ಎರೆಕೊಡ್ತಾನೆ. ಇತ್ತ ಸುದ್ದಿ ತಿಳಿದ ತಕ್ಷಣ ಏನಾಗುತ್ತೆ, ಶಕುನಿ ಏನು ಮಾಡ್ತಾನೆ, ಕೌರವರ ಕಿವಿ ಚುಚ್ತಾನೆ. ಈಗಿಂದೀಗಲೇ ನಾವು ಪಾಂಡವರನ್ನ ಕೊಂದವೆಂದ್ರೆ ಸರಿ, ಇಲ್ಲದಿದ್ರೆ ನಮಗೆ ಮುಂದೆ ದೊಡ್ಡ ಆಪತ್ತು ಕಾದಿದೆ ಅಂತ ಹೇಳ್ತಾನೆ. ದುರ್ಯೋಧನನ ಸೇನೆ ಕಟ್ಟಿಕೊಂಡು ಹೊರಟೇ ಬಿಡ್ತಾರೆ ಅಲ್ಲಿಗೆ. ಈ ಕುತ್ತನ್ನ ಎದುರಿಸೋದಕ್ಕೋಸ್ಕರ ಭೀಮಸೇನ ಮತ್ತೆ ಮದುವೆ ಮಾಲೆ ಬಾಡುವ ಮುನ್ನ ಭೀಮನ ಎದೆಯಲ್ಲಿ ಯುದ್ಧ ಕವಚ ಬಂದಿರುತ್ತೆ. ಮಾಲೆ ಕಿತ್ತು ಈ ಯುದ್ಧ ಕವಚವನ್ನು ಹಾಕೋತಾನೆ. ಭೀಮನ ಬಿರುಸಿನ ಆಟೋಪನ್ನು ನೋಡ್ತಾ ಕಂಡ ಆನೆಗಳು ಕುದುರೆಗಳು ಎದುರು ಸಾಗೋದನ್ನ ಬಿಟ್ಟು ಒಂದು ಬಾಲ ತೋರಿಸಿ ಹೆದರ್ಕೊಂಡು ಓಡ್ತಾ ಇರ್ತವೆ. ಸೈನಿಕರು ತಮ್ಮ ಆಯುಧಗಳನ್ನ ಎಸೆದು ದಿಕ್ಕುಗೆಟ್ಟಿ ಓಡ್ತಾರೆ. ಹೀಗಿರುವಾಗ ಪುನಃ ಕೃಷ್ಣ ಬಲರಾಮರೊಂದಿಗೆ ಯಾದವರೊಂದಿಗೆ ಸೇರ್ಕೊಂಡು ಪಾಂಚಾಲಕ್ಕೆ ಬಂದು ಮದುವೆಯಲ್ಲಿ ಪಾಲ್ಗೊಂಡ ಪಾಂಡವರಿಗೆ ಆ ಒಂದು ಯುದ್ಧದಲ್ಲಿ ಎಲ್ಲರನ್ನು ಓಡಿಸ್ಬಿಟ್ಟು ಮದುವೆಗೆ ಕಂಟಿನ್ಯೂ ಮಾಡ್ತಾರೆ. ದ್ರೌಪದಿಗೆ ಹೇರಳವಾದಂತಹ ಉಡುಗೊರೆಗಳು ಬರುತ್ತವೆ. ಕೆಲವು ತಿಂಗಳುಗಳ ಕಾಲ ಅಲ್ಲೇ ಉಳಿದು ಆಮೇಲೆ ಮರಳ್ತಾರೆ. ವ್ಯಾಸರು ಹರಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಮದುವೆಯಾದ 1 ವರ್ಷವೂ ಪಾಂಡವರು ಪಾಂಚಾಲ ದೇಶದಲ್ಲೇ ದ್ರುಪದನ ಅರಮನೆಯಲ್ಲೇ ಉಳಿತಾರೆ. ಇವೆಲ್ಲವೂ ಕೂಡ ದ್ರೌಪದಿಗೆ ಉಡುಗೊರೆಗಳು ಬರ್ತವೆ ಅನ್ನೋದು ಕೂಡ ಮಹಾಭಾರತದ ಶ್ಲೋಕದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇಷ್ಟಾದ್ರೂ ಕೂಡ ಹಸ್ತಿನಪುರಕ್ಕೆ ಪಾಂಡವರನ್ನು ಕರೆಸ್ಕೊಳ್ಳೋದಿಲ್ಲ. ಮದುವೆ ಆಗಿರೋ ವಿಚಾರ ದುರ್ಯೋಧನನಿಂದ ಆಲ್ರೆಡಿ ಧೃತರಾಷ್ಟ್ರನಿಗೆ ಗೊತ್ತಾಗಿರುತ್ತೆ, ಆದ್ರೂ ಕರೆಸ್ಕೊಂಡಿರಲ್ಲ. ಬಹಳ ದಿನಗಳ ಕಾಲ ಧೃತರಾಷ್ಟ್ರನಿಗೆ ಪಾಂಡವರು ದ್ರೌಪದಿಯನ್ನು ಮದುವೆ ಆದ ಸುದ್ದಿ ಮೊದಲು ಹೇಳಿಲ್ಲದೆ ಇದ್ರು, ಆಮೇಲೆ ಹೇಳಿದಾಗ್ಲೂ ಕರೆಸ್ಕೊಳ್ಳೋದಿಲ್ಲ. ಆಗ ವಿದುರ ಧೃತರಾಷ್ಟ್ರನಿಗೆ ಸಾಕೂತವಾಗಿ ಅಂದ್ರೆ ಸೂಕ್ಷ್ಮವಾಗಿ ಸುದ್ದಿ ಮುಟ್ಟಿಸಿ ಹೇಳ್ತಾನೆ, ಮಹಾರಾಜ ಇದು ತಪ್ಪು ಮಾಡ್ತಾ ಇದ್ದೀಯಾ. ದ್ರೌಪದಿ ಕುರುವಂಶದ ಸೊಸೆಯಾಗಿದ್ದಾಳೆ. ನಿನ್ನ ತಪ್ಪು ತಿಳಿದು ಸಂತಸದಿಂದ ನುಡಿಬೇಡ, ನೀನು ಈ ತರ ಹಿಂಗಿರ್ಬೇಡ. ಮಗನ ಮಾತು ಕೇಳ್ಕೊಂಡು ದ್ರೌಪದಿಯನ್ನು ದುರ್ಯೋಧನನನ್ನು ಕರೆದುಕೊಂಡು ಬನ್ನಿ. ಆಗ ವಿದುರ ಒಗಟು ಬಿಚ್ಚಿರ್ತಾನೆ. ಕುರುವಂಶದ ಸೊಸೆಯಾಗಿದ್ದು ನಿಜ ಅಪ್ಪ, ಅವನೇನ್ ಅನ್ಕೊಂಡ್ಬಿಡ್ತಾನೆ ಅಂದ್ರೆ ನನ್ನ ಮಗನೇ ಕರ್ಕೊಂಡ್ಬಂದು ಮದುವೆ ಆಗ್ತಾ ಇದ್ದಾನೆ ಅನ್ಕೊಂಡ್ಬಿಟ್ಟಿರ್ತಾನೆ. ಆಗಲ್ಲ, ಧೃತರಾಷ್ಟ್ರ ಕುರುವಂಶದ ಸೊಸೆಯಾಗಿದ್ದು ನಿಜ, ಆದ್ರೆ ನಿನ್ನ ಮಗನಿಗಲ್ಲ, ಅರ್ಜುನನ ಪತ್ನಿಯಾಗಿದ್ದಾಳೆ. ಅದರಿಂದ ಧೃತರಾಷ್ಟ್ರನಿಗೆ ಮನದೊಳಗೆ ಕಳವಳ ಆಗತ್ತೆ. ಹಾಗಾದ್ರೆ ಪಾಂಡವರು ಇನ್ನೂ ಬದುಕುಳಿದು ಬಿಟ್ರೆ ಅನ್ನೋದೊಂದು ಯೋಚನೆ ಆಗತ್ತೆ ದೊಡ್ಡದು. ನೋಡಿ ಎಂಥ ಪುತ್ರ ವ್ಯಾಮೋಹ ಅವನಿಗೆ. ಅಷ್ಟೇ ಅಲ್ಲ, ಪಾಂಚಾಲದ ಸಂಬಂಧದಿಂದ ಇನ್ನಷ್ಟು ಬಲಿಷ್ಠರಾಗಿ ಬೆಳೆದಿದ್ದಾರೆ ಅನ್ನೋದೊಂದು ಭಯ ಆಗ್ಬಿಡುತ್ತೆ. ಯಾಕೋ ತನ್ನ ಮಗನ ಅದೃಷ್ಟವೇ ಚೆನ್ನಾಗಿಲ್ಲ. ಆದ್ರೆ ಒಂದು ಒಳಬಗೆಯ ಬೇಗುದಿಯನ್ನ ವಿದುರನ ಮುಂದೆ ತೋರ್ಕೊಳ್ಳುವಂತೂ ಇಲ್ಲ. ಯಾಕಂದ್ರೆ ವಿದುರ ಪಾಂಡವ ಪಕ್ಷಪಾತಿ ಅಂತ ತನ್ನ ದೌರ್ಬಲ್ಯವನ್ನ ವಿದುರನಿಗೆ ತಿಳಿಯಬಾರದು ಅಂತ ಹೇಳಿ ಮತ್ತೆ ಅವನು ಅದೇ ಒಂದು ಸೋಗಿನ ಮುಖವಾಡವನ್ನ ಹಾಕೊಂಡು ಆಯ್ತಾಯ್ತಪ್ಪ, ಹಾಗಾದ್ರೆ ಬಹಳ ಸಂತೋಷ, ಇನ್ನೂ ಸಂತೋಷ ಆಯ್ತು, ಕರ್ಕೊಂಬ ಅವರನ್ನ ಅಂತ ಹೇಳ್ತಾನೆ. ಅಲ್ಲಿಗೆ ಹಸ್ತಿನಪುರಕ್ಕೆ ಆಹ್ವಾನ ಹೋಗುತ್ತೆ ಬರೋದಿಕ್ಕೆ ಪಾಂಡವರಿಗೆ ಅನ್ನುವಲ್ಲಿಗೆ ಇವತ್ತಿನ ಈ ಒಂದು ಭೀಮಸೇನನ ಚಿಂತನವನ್ನ ಇಲ್ಲಿಗೆ ಉಪಸಂಹಾರ ಮಾಡಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾಳೆ ದಿನ ಸಿಕ್ಕಾಗ ನೋಡೋಣ. ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ ನನ್ನ ಗುರುಗಳಾದ ಬನ್ನಂಜವರಿಗೆ ಹಾಗೂ ಅವರ ಅಂತರ್ಯಾಮಿ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.